ಈಗ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ, ನಮ್ಮ ಪೊಲೀಸರು ಬಟ್ಟೆ ಬಿಚ್ಚಿ ಥಳಿಸಿಲ್ಲ, ಮಹಿಳೆಯೇ ಬಟ್ಟೆ ಬಿಚ್ಚಿಕೊಂಡಿದ್ದಾಳೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ ಪೊಲೀಸರು ಕೂಡ ಅಲ್ಲಿಗೆ ಬಂದು ಆಕೆ ಬಟ್ಟೆ ಹಾಕೊಳ್ಳಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಆಕೆ ಈ ರೀತಿಯಾಗಿ ವರ್ತನೆಯನ್ನ ತೋರಿಸಿರೋದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆರೋಪಿಗಳ ಜೊತೆ ಇದ್ದವರು ಈ ವಿಡಿಯೋವನ್ನ ಮಾಡಿದ್ದಾರೆ, ಅವರ ಕುಟುಂಬಸ್ಥರು ಇದೀಗ ಆ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆರೋಪಿ ಸುಜಾತ ಮೇಲೆ ಆಲ್ಮೋಸ್ಟ್ 9 ಕೇಸ್ಗಳಿವೆ, ನಮ್ಮ ಕೇಶವಪುರ ಪೊಲೀಸರಿಂದ ತಪ್ಪಾಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಅಲ್ಲಿ ಏನು ಆಗಿದೆ ಆ ವಿಚಾರದಲ್ಲಿ ಸಮಗ್ರವಾದಂತಹ ಒಂದು ತನಿಖೆಯನ್ನು ನಾವು ಮಾಡ್ತೀವಿ. ಈಗಾಗಲೇ ನಾವು ಪೊಲೀಸರಿಂದ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಮಾಹಿತಿಯನ್ನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಆಕೆಯೇ ಈ ರೀತಿಯಾಗಿ ನಡೆದುಕೊಂಡಿದ್ದಾಳೆ ಅನ್ನೋದನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ನಮಗೆ ಸಿಕ್ಕಿರುವಂತಹ ವಿಡಿಯೋದಲ್ಲೂ ಕೂಡ ಅದೇ ರೀತಿಯಾಗಿದೆ. ಯಾವ ಮಹಿಳಾ ಪೊಲೀಸರು ಕೂಡ ಈ ರೀತಿಯಾಗಿ ಕೆಲಸ ಮಾಡಲ್ಲ, ಪುರುಷ ಪೊಲೀಸರು ಕೂಡ ಈ ರೀತಿಯಾಗಿ ಕೆಲಸ ಮಾಡಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ನಾವು ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ, ಯಾರೇ ಆಗಿರಲಿ, ಮಹಿಳೆ ಆಗಿರಲಿ, ಗಂಡಸರಾಗಿರಲಿ, ನಾವು ಅವರನ್ನ ಏನು ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅದೇ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಸ್ಟ್ರಿಕ್ಟ್ ಆಗಿ ನಾವು ಆರ್ಡರ್ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನು ಕೂಡ ಇದೀಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವ ಶಶಿಕುಮಾರ್ ಅವರು ಹೇಳಿದ್ದಾರೆ. ಇದಕ್ಕೆ ಸಮಗ್ರವಾದ ತನಿಖೆಯನ್ನ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಒಂದು ವೇಳೆ ಇದರಲ್ಲೇ ಪೊಲೀಸರೇ ತಪ್ಪಾಗಿದ್ರೆ, ಪೊಲೀಸರೇ ಈ ರೀತಿಯಾಗಿ ನಡೆದುಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಇದರ ಬಗ್ಗೆ ಕ್ರಮ ಆಗತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನ, ಭರವಸೆಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ಆದ್ರೆ ಈಗ ಈ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಹಾಗಾದ್ರೆ ಏನು ಕಾರಣ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪೊಲೀಸರು ಮಾಡಿಲ್ಲ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ಪೊಲೀಸರು ಈ ರೀತಿಯಾಗಿ ಮಾಡಿಲ್ಲ, ಆಕೆಗೆ ಪೊಲೀಸರೇ ಹೇಳಿದ್ದಾರೆ ಅಲ್ಲಿ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿ, ಆದ್ರೂ ಕೂಡ ಆಕೆ ಈ ರೀತಿಯಾಗಿ ವರ್ತನೆಯನ್ನ ಮಾಡಿದ್ದಾಳೆ. ಆಕೆಯ ಮೇಲೆ ಈಗಾಗಲೇ 2020ರಿಂದ ಇಲ್ಲಿವರೆಗೂ ಕೂಡ 9 ಪ್ರಕರಣಗಳಿದೆ. ಜನವರಿ 1ರಂದು ಈ ಒಂದು ಪ್ರಕರಣ ದಾಖಲಾಗಿರೋದು. ಜೊತೆಗೆ ಪೊಲೀಸರಿಗ ಕಾನೂನು ಅಥವಾ ಪೊಲೀಸರ ಕರ್ತವ್ಯಕ್ಕೆ ಆಕೆ ಅಡ್ಡಿಪಡಿಸಿರುವಂತಹ ಒಂದು ಆರೋಪದ ಮೇಲೆ ಕೂಡ ದೂರು ದಾಖಲಾಗಿದೆ. ಆಕೆ ಆ ರೀತಿಯಾಗಿ ವರ್ತನೆಯನ್ನ ಮಾಡಿದಾಳೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾಳೆ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಆಕೆಯ ಮೇಲೆ 9 ಪ್ರಕರಣಗಳು ದಾಖಲಾಗಿದೆ ಈ ಹಿಂದಿನಿಂದಲೂ ಕೂಡ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕೇಶವಪುರದಲ್ಲಿ 2 ಪ್ರಕರಣಗಳು ದಾಖಲಾಗಿದೆ ಅನ್ನೋದನ್ನು ಕೂಡ ಇದೀಗ ಅವರು ಹೇಳ್ತಾ ಇರುವಂತದ್ದು. ಆ ಮೇಲ್ನೋಟಕ್ಕೆ ಆಕೆ ಈ ಒಂದು ರೀತಿಯಾಗಿ ನಡೆದುಕೊಂಡಿದ್ದಾಳೆ ಅನ್ನೋದನ್ನ ಕೂಡ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಪೊಲೀಸರು ಯಾರು ಕೂಡ ಈ ರೀತಿಯಾಗಿ ಮಾಡಿಲ್ಲ, ಆ ರೀತಿಯಾಗಿ ಮಾಡೋದಕ್ಕೆ ಅವಕಾಶನೂ ಇಲ್ಲ, ಯಾರು ಆ ರೀತಿಯಾಗಿ ನಡ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಒಬ್ಬ ಹೆಣ್ಣು ಮಗಳು ತಾನಾಗಿಯೇ ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದು ಯಾವುದೇ ಆಗಿರಲಿ, ಬಂಧನನೋ ಮತ್ತೊಂದು ಏನೋ ಆಗಿರಲಿ, ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ತಾನೇ ತನ್ನ ಬಟ್ಟೆಯನ್ನ ಬಿಚ್ಚಿ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾರು ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತಾನಾಗೆ ತನ್ನ ಮಾನವನ್ನು ಕಳ್ಕೊಳ್ಳುವಂತಹದ್ದು ಅಥವಾ ತಾನೇ ತಮ್ಮ ದೇಹವನ್ನ ತೋರಿಸುವಂತಹ ಕೆಲಸ ಯಾವ ಗೌರವಿತ ಹೆಣ್ಣು ಮಕ್ಕಳು ಮಾಡೋದಿಲ್ಲ. ಇಲ್ಲೇ ಇಂತಹ ಒಂದು ಹೇಳಿಕೆಗಳು ಈಗ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇರುವಂತದ್ದು. ಅವರು ಹೇಳುವ ಪ್ರಕಾರ ಮಹಿಳೆಯ ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ ಅನ್ನುವಂತಹ ವಿಚಾರವನ್ನ ಈಗ ಪೊಲೀಸ್ ಕಮಿಷನರ್ ಹೇಳ್ತಾ ಇದ್ದಾರೆ. ನಮ್ಮ ಪೊಲೀಸರು ಈ ರೀತಿಯಾಗಿ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಆಲ್ರೆಡಿ ನಾನು ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದೀನಿ, ನಮ್ಮ ಪೊಲೀಸರು ಈ ರೀತಿಯಾಗಿ ವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರೇ ಆಕೆಗೆ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿದ್ರು ಕೂಡ ಆಕೆ ಇಂತಹ ಕೃತ್ಯವನ್ನ ಮಾಡಿದಾಳೆ. ಈ ಒಂದು ವಿಡಿಯೋವನ್ನ ಆಕೆಯ ಜೊತೆಗೆ ಇದ್ದವರೇ ಇತರೆ ಆರೋಪಿಗಳು ವಿಡಿಯೋವನ್ನ ಮಾಡಿದ್ದು ಅವರ ಕುಟುಂಬಸ್ಥರಿಗೆ ಕೊಟ್ಟು ಈ ವಿಡಿಯೋವನ್ನ ಈಗಾಗಲೇ ಹರಿಬಿಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಯಾರೇ ಆಗಿರಲಿ ಈ ವಿಡಿಯೋವನ್ನ ದಯವಿಟ್ಟು ಯಾರು ಹಾಕಬೇಡಿ ಅನ್ನುವಂತಹ ಒಂದು ಕಳಕಳಿ ನಮ್ಮದು. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಲಿ ಇಂತಹ ಒಂದು ವಿಡಿಯೋಗಳನ್ನ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ನ್ಯೂಸ್ 18 ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ದೃಶ್ಯಾವಳಿಗಳನ್ನ ತೋರಿಸಲ್ಲ ಅಂತ ಹೇಳಿ ಬ್ಲರ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದು ತೋರಿಸೋದಕ್ಕೆ ಸಾಧ್ಯ ಇಲ್ಲದಂತಹ ವಿಡಿಯೋ, ಹೆಣ್ಣು ಮಕ್ಕಳ ಗೌರವದ ಪ್ರಶ್ನೆ, ಆಕೆಯ ಗೌರವದ ಪ್ರಶ್ನೆ ಇಲ್ಲಿ. ಆದ್ರೆ ಇಲ್ಲಿ ಪೊಲೀಸರ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಇದೀವಿ, ಅನೇಕ ಕಾರ್ಯಕ್ರಮಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಜನಸ್ನೇಹಿ ಪೊಲೀಸರಾಗಿ ಅಥವಾ ಮನೆ ಮನೆಗೆ ಪೊಲೀಸ್ ಅನ್ನುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರೇ ಈ ರೀತಿಯಾಗಿ ವರ್ತನೆ ಮಾಡಿದ್ರ, ಇಂತಹ ಒಂದು ಘಟನೆಗೆ ಕಾರಣರಾದ್ರ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಬಿಡ್ತೀರಾ
ಕರ್ಕೊಂಡೋಗ್ರೆ ಮುಂದೆ ತೋರ್ರಿ ಬಿಡ್ತೀರಾ ಹಾಗೆ ಇದು ಜನವರಿ 1ರಂದು ನಡೆದಿರುವಂತಹ ಘಟನೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ SIR ಅನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗುತ್ತೆ. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಈಗ ಆಕೆಯನ್ನ ಬಂಧಿಸುವಂತಹ ಸಂದರ್ಭದಲ್ಲಿ, ಆಕೆಯನ್ನ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವುದು. ಆದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರುವಂತಹ ಶಶಿಕುಮಾರ್ ಅವರು ಈಗಾಗಲೇ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಅವರು ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಪೊಲೀಸರಿಂದ ಯಾವುದೇ ತಪ್ಪಾಗಿಲ್ಲ, ನಮ್ಮ ಪೊಲೀಸರು ಇಲ್ಲಿ ಬಟ್ಟೆ ಬಿಚ್ಚಿ ಥಳಿಸಿಲ್ಲ, ಆಕೆಯೇ ತನ್ನ ಬಟ್ಟೆಯನ್ನ ಬಿಚ್ಚಿಕೊಂಡಿದ್ದಾಳೆ, ಆ ಮಹಿಳೆಯೇ ಈ ರೀತಿಯಾಗಿ ವರ್ತನೆಯನ್ನ ತೋರಿಸಿರೋದು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಾಗ ಹೇಳಿದ್ದಾರೆ. ಇನ್ನು ಆರೋಪಿ ಸುಜಾತಾ ಮೇಲೆ ಈಗಾಗಲೇ 8 ರಿಂದ 9 ಪ್ರಕರಣಗಳು ಆಲ್ರೆಡಿ ದಾಖಲಾಗಿದೆ. ಈ ವರ್ಷ ಕೂಡ 2-3 ಪ್ರಕರಣಗಳು ದಾಖಲಾಗಿದೆ. ಜೊತೆಗೆ ಪೊಲೀಸರ ಕರ್ತವ್ಯಕ್ಕೆ ಆಕೆ ಅಡ್ಡಿಪಡಿಸಿದ ಪ್ರಕರಣ ಕೂಡ ದಾಖಲಾಗಿದೆ. ಈ ರೀತಿಯಾಗಿ ಆಕೆ ವರ್ತನೆಯನ್ನ ಮಾಡಿದಾಳೆ ಅನ್ನೋದನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ನಮ್ಮ ಪೊಲೀಸರು ಬಟ್ಟೆ ಬಿಚ್ಚಿ ಥಳಿಸಿಲ್ಲ. ಈಗ ನಾನು ಸ್ಟೇಷನ್ ಅಲ್ಲೇ ಇದ್ದೀನಿ, ಕೇಶವಪುರ ಸ್ಟೇಷನ್ ಅಲ್ಲೇ ನಾನು ಇದ್ದೀನಿ. ನಾನು ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ರೀತಿಯಾಗಿ ಪೊಲೀಸರು ನಡ್ಕೊಂಡಿಲ್ಲ. ಆಕೆಯೇ ಇಂತಹ ಒಂದು ಕೆಲಸವನ್ನ ಮಾಡುವ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಪೊಲೀಸರು ಆಕೆಗೆ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ, ಬಟ್ಟೆಯನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಸಮಗ್ರವಾದ ತನಿಖೆಯನ್ನ ನಾವು ಮಾಡ್ತೀವಿ, ಈ ವಿಚಾರದಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ವಿಚಾರವನ್ನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಈ ದೃಶ್ಯ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಒಂದ್ ಕಡೆ ಕಾನೂನು ಸುವ್ಯವಸ್ಥೆಯ ವಿಚಾರಕ್ಕೆ ಈಗ ಒಂದಷ್ಟು ಮಾತುಗಳು ಕೇಳಿ ಬಂದವು. ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಮಹಿಳೆಯರ ವಿಚಾರದಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಪೊಲೀಸರು ಅನ್ನುವಂತಹ ಪ್ರಶ್ನೆಯನ್ನ ಇದು ಹುಟ್ಟು ಹಾಕ್ತಾ ಇದೆ. ಈಗಾಗಲೇ ಒಬ್ಬ ಮಹಿಳೆ ಈ ರೀತಿಯಾಗಿ ತನಗೆ ತಾನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಆದ್ರೆ ಈ ಪ್ರಕರಣದಲ್ಲಿ ಸಮಗ್ರವಾದ ತನಿಖೆ ಆಗಬೇಕು. ಯಾರಿಗೂ ಕೂಡ ಇಂತಹ ಕೆಲಸವನ್ನ ಮಾಡೋದಕ್ಕೆ ಅಥವಾ ಈ ರೀತಿಯಾಗಿ ನಡ್ಕೊಳ್ಳೋದಕ್ಕೆ ಯಾರಿಗೂ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ರೆ ಒಂದು ವೇಳೆ ಪೊಲೀಸರಿಂದನೇ ಈ ರೀತಿಯಾದಂತಹ ಕೆಲಸ ಆಗಿದ್ರೆ ಆವಾಗ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ನಮ್ಗೆ ಈಗ ಇರುವಂತಹ ಪ್ರಶ್ನೆ ಇಲ್ಲಿ. ಮುಂದೆ ತೋರ್ರಿ ಬಿಡ್ತೀರಾ ಹಾಗೆ ಕರ್ಕೊಂಡೋಗ್ರೆ 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 ಮುಂದೆ ತೋರ್ರಿ ಬಿಡ್ತೀರಾ ಹಾಗೆ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಗಲಾಟೆ ಆದಂತಹ ಸಂದರ್ಭದಲ್ಲಿ ಸುಜಾತಾ, ಈಗಾಗಲೇ ಈ ಮಹಿಳೆ ಇದಾರಲ್ಲ ಸುಜಾತಾ ಅವರ ವಿರುದ್ಧ ಸುವರ್ಣ ಕಲ್ಲಕುಂಟ್ಲ ಅವರು ಕಾಂಗ್ರೆಸ್ ಕಾರ್ಯಕರ್ತೆ, ಅವರು ದೂರನ್ನ ಕೊಡ್ತಾರೆ. ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಈಕೆಯನ್ನ ಬಂಧಿಸುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಕೆಯನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇಲ್ಲಿ ಬಟ್ಟೆ ಬಿಚ್ಚಿ ಆಕೆಗೆ ಥಳಿಸಿದ್ದಾರೆ ಅನ್ನುವಂತಹ ಆರೋಪ ಪೊಲೀಸರ ಮೇಲಿದೆ. ಈ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಪೊಲೀಸರು ಯಾಕೆ ಅಲ್ಲಿ ಇದ್ದು ಈ ರೀತಿಯಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಇದು ಹುಟ್ಟು ಹಾಕಿದೆ. ಆದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾಗಿರುವ ಶಶಿಕುಮಾರ್ ಅವರು ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಈಗ ವಿಚಾರದ ಸಂದರ್ಭದಲ್ಲಿ ಆಕೆಯೇ ಈ ಒಂದು ಕೆಲಸವನ್ನ ಮಾಡಿದಾಳೆ, ನಮ್ಮ ಪೊಲೀಸರು ಬಟ್ಟೆ ಬಿಚ್ಚಿ ಥಳಿಸಿಲ್ಲ ಅನ್ನುವಂತಹ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ.